ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಅಸೂಹೆಗೆ ಔಷಧಿ ಇಲ್ಲ, ಇದು ರಣವಾಗುವುದು ದ್ವೇಷದಿಂದ, ಇದು ಗುಣವಾಗುವುದೇ ಪ್ರೀತಿಯಿಂದ. ಎಂಥ ಒಳ್ಳೆ ಸಾಲಲ್ವಾ? 1996 ಬರೋ ಸಿನಿಮಾ ಸೂತ್ರಧಾರ. ಸೂತ್ರಧಾರ ಸಿನಿಮಾದ ಒಂದು ಮಾಹಿತಿ ನಿಮಗೆ ನಾನು ಯಾವತ್ತೂ ಹೇಳಬೇಕಿತ್ತು. ಯಾಕೆಂದರೆ ಎಲ್ ಎನ್ ಶಾಸ್ತ್ರಿ ನಮಗೆ ಹೇಳಿದ್ರು ಇದು. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಎಲ್ ಎನ್ ಶಾಸ್ತ್ರಿ ಅವರು ನನಗೆ ತುಂಬ ಆತ್ಮೀಯರಾಗಿದ್ದರು. ತುಂಬ ಅವ್ರ ಮನೆಗೆ ರೆಗ್ಯುಲರ್ ಹೋಗ್ತಿದ್ದೆ ನಾನು ನನ್ನ ಫ್ರೆಂಡ್ ನಿರಂಜನ್ ಇಬ್ಬರು. ಏನೇ ಒಂದು ಹಬ್ಬ ಇರಲಿ, ಪೂಜೆ ಇರಲಿ, ನಮ್ಮನ್ನು ಕರೆಯೋರು. ಯಾವುದೇ ಒಂದು ಹಾಡು ಮಾಡಿದ್ರೆ ನಮಗೆ ಕಳಿಸೋರು. ಒಂದು ಬಿಟ್ಟು ಹಾಕಿದ್ರು ಕೂಡ ನೈಟ್ 12 ಗಂಟೆಗೆಲ್ಲ ಕಳಿಸೋರು. ಗಣಪತಿ ಹೇಗಿದೆ ಕೇಳಿ, ಚೆನ್ನಾಗಿದೆಯಾ ಅಂತ ಕೇಳೋರು. ಅಂದರೆ ಒಂದು ಒಪಿನಿಯನ್ ತಗೊಳ್ಳೋರು. ಅವ್ರಿಗೆ ಗೊತ್ತು ನಾವು ತುಂಬ ಅವ್ರನ್ನ ಪ್ರೀತಿಸ್ತೀವಿ, ಮ್ಯೂಸಿಕನ್ನ ಲವ್ ಮಾಡ್ತೀವಿ ಅಂತ ಗೊತ್ತಿತ್ತು ಅವ್ರಿಗೆ. ಹಾಗಾಗಿ ಅವ್ರು ತುಂಬ ನಮ್ಮೊಟ್ಟಿಗೆ ಒಂದು ಬಾಂಧವ್ಯದಲ್ಲಿದ್ದರು. ಎಲ್ಲ ವಿಷಯನೂ ಓಪನ್ ಆಗಿ ಮಾತಾಡೋರು. ಸೂತ್ರಧಾರ ಸಿನಿಮಾದ ಬಗ್ಗೆ ಅವ್ರನ್ನ ಕೇಳಿದ್ದೆ ಆವಾಗ ನಾನು. ಅವ್ರ ಮನೇಲಿ ಒಂದಿನ ಒಂದು ಹೋಮ ಮಾಡಿದ್ರು, ಒಂದು ಪೂಜೆ ಇತ್ತು. ಆಗ ನಮ್ಮನ್ನು ಕರೆದಿದ್ರು. ನಾನು ನಿರಂಜನ್ ಅವ್ರು ಹೋದ್ವಿ. ಹೋಗ್ಬಿಟ್ಟು ಅವ್ರ ಮನೇಲಿ ಪೂಜೆಗೆಲ್ಲ ಭಾಗವಹಿಸಿ ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಕೂತಿದ್ವಿ. ಅವ್ರು ಹೋದ್ರಷ್ಟು ಬೇಗ ಕಳಿಸ್ತಿರ್ಲಿಲ್ಲ, 1 ಗಂಟೆ ಮಾತಾಡಿ ಕಳಿಸ್ತಿದ್ರು. ಕೂತ್ಕೊಂಡು ಹೊರಗಡೆ ಮಾತಾಡ್ತಿದ್ವಿ. ಮಾತಾಡ್ತಿರ್ಬೇಕಾದ್ರೆ ನೀವು ವಿಷಯ ತೆಗೆದೆ, ಸೂತ್ರಧಾರ ಇದು ವಿಷಯ ತೆಗೆದೆ ನಾನು. ಒಂದು ಹಾಡು ಪ್ಲೇ ಮಾಡಿದೆ ಅವ್ರಿಗೆ, ಮೊಬೈಲೇ ಪ್ಲೇ ಮಾಡಿದೆ, ನೂರಾರು ನೆನಪಿನ. ಅದು ವಂಡರ್ಫುಲ್ ಸಾಂಗು. ಒಂದೇ ಹಾಡನ್ನ ಅಣ್ಣವರು ಹಾಗೂ ಶಾಸ್ತ್ರಿ ಆಡಿದ್ದಾರೆ. ಅದು ಖುಷಿಯ ವಿಚಾರ. ಆಗ ಶಾಸ್ತ್ರಿ ಕೆಲವು ಮಾಹಿತಿ ಹೇಳಿದ್ರು. ಇವತ್ತು ಬೆಳಿಗ್ಗೆ ನಾನು ಸೂತ್ರಧಾರ ಹಾಡು ಕೇಳ್ತಾ ಇದ್ದೆ ಮನೇಲಿ. ಆವಾಗ ನೆನಪಾಯ್ತು, ಶಾಸ್ತ್ರಿ ಹೇಳಿದ್ರಲ್ಲಪ್ಪ ಇದು ಒಳ್ಳೆ ಮಾಹಿತಿ ಹೇಳ್ಬೋದಲ್ಲ ಅಂತ. ಅಣ್ಣವರು ಶಾಸ್ತ್ರಿ ಅವ್ರನ್ನ ತುಂಬ ಹೊಗಳಿದ್ರು ಈ ಹಾಡು ಕೇಳಿ. ಹೇಗೆ ಅಂದರೆ, ಇದರ ಒಂದು ಕಂಪೋಸಿಂಗು ಲಿರಿಕ್ಸು ರೆಕಾರ್ಡ್ ಆಗೋದು ಚಾಮುಂಡೇಶ್ವರಿಲಿ. ಒಂದು 3-4 ದಿನದಲ್ಲಿ ಹಂಸಲೇಖ ಅವ್ರು ಮಾಡ್ತಾರೆ. ಇಲ್ಲಿ ಅಣ್ಣವರು, ಎಲ್ ಎನ್ ಶಾಸ್ತ್ರಿ ಅವರು, ಮಂಜುಳಾ ಗುರೂಜಿ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಪರಮೇಶ್ವರ್ ಹೆಗಡೆ ಅಂತ ಒಬ್ಬರು ಆ ಕೋರಸ್ಸಿಗೆ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಅವರೆಲ್ಲ ಹಾಡಿದ್ದಾರೆ. ಸಿನಿಮಾದ ನಿರ್ದೇಶಕರು MS ರಾಜಶೇಖರ್ ಅವರು. ಸಿನಿಮಾದ ಕತೆ TS ನಾಗಾಭರಣ ಅವ್ರದ್ದು. ಇದಕ್ಕೆ ನಿರ್ಮಾಣ ಪುನೀತ್ ರಾಜ್ಕುಮಾರ್ ಅವರು, ರಾಘಣ್ಣ, ನಿವೇದಿತಾ ಜೈನ್ ಅವರು, ರಾಜೇಶ್ ಅವರು, ಅಶೋಕ್ ಅವರು, ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ಮಾಡಿದರು. ಒಂದು ಸಾಂಸಾರಿಕ ಕಥೆ ಉಳ್ಳ ಸಿನಿಮಾ ಇದು. ಹಂಸಲೇಖ ಅವರು ಒಳ್ಳೆ ಹಾಡುಗಳು ಮಾಡಿದರು. ಇಲ್ಲಿ ಎಲ್ಲ ಹಾಡು ರೆಕಾರ್ಡಿಂಗ್ ಆಗಿರುತ್ತೆ. ಆ ನಂತರ ಅಣ್ಣವ್ರು ಬರ್ತಾರೆ ನೂರಾರು ನೆನಪಿನ ಆಡಲಿಕ್ಕೆ. ಬಂದು ಶಾಸ್ತ್ರಿಯವರು ಆಡಿದ್ದು ಕೇಳ್ತಾರೆ. ಟ್ರ್ಯಾಕ್ ಏನು ಬೇಕಾಗಿಲ್ಲ, ಯಾಕೆ ಶಾಸ್ತ್ರಿಯವರು ರೆಕಾರ್ಡಿಂಗೇ ಮಾಡಿರ್ತಾರೆ. ಅದು ಅಣ್ಣವ್ರು ಕೇಳಿ ತುಂಬ ಖುಷಿಪಡ್ತಾರೆ. ಖುಷಿಪಟ್ಟು ರಿಹರ್ಸಲ್ ಮಾಡಿ ಅಣ್ಣವರು ಕೂಡ ಆಡ್ತಾರೆ. ಹಾಡಿ ವಾಪಸ್ ಹೋಗುವಾಗ ಶಾಸ್ತ್ರಿನ ಕರ್ಕೊಂಡು ಹೋಗ್ತಾರೆ ಮನೆಗೆ. ಅಂದರೆ ಬನ್ನಿ ನನ್ನ ಕಾರ್ಲೇ ಹೋಗ್ಬಿಡೋಣ, ನಮ್ಮ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬೋದಂತೆ ಅಂತಾರೆ. ಅವತ್ತು ಅಣ್ಣವ್ರ ಜೊತೆ ಶಾಸ್ತ್ರಿಯವರು ಪ್ರಯಾಣ ಮಾಡುವಂಥ ಒಂದು ಅವಕಾಶ, ಶಾಸ್ತ್ರಿಗೆ ಸಿಗದಂಥ ಅವಕಾಶ. ಅದು ಕಾರಲ್ಲೇ ಹೋಗ್ತಾರೆ ಮನೆಗೆ ಚಾಮುಂಡೇಶ್ವರಿಂದ. ಹೋಗ್ಬೇಕಾದ್ರೆ ಅಣ್ಣವ್ರು ಗುನುಗ್ತಾರೆ ಹಾಡನ್ನ. ಗುನುಗ್ತಾ ನೀವು ಕೂಡ ತುಂಬ ಚೆನ್ನಾಗಿ ಆಡಿದಿರಿ ಶಾಸ್ತ್ರಿ ಅವರೇ, ನಂಗೆ ತುಂಬ ಖುಷಿ ಆಯಿತು, ನಿಮ್ಮ ಹಾಡನ್ನೇ 3-4 ಸಲ ಕೇಳಿದೆ ನಾನು, ಭಾರಿ ಚೆನ್ನಾಗಿ ಆಡಿದ್ದೀರಾ ಅಂತ ಹೊಗಳ್ತಾರೆ. ಆಗ ಶಾಸ್ತ್ರಿ ಅವರು ಅಣ್ಣವ್ರು ಮಾಡಿದಂಥ ಒಂದು ಇಂಪ್ರೂವೈಸ್ನ ಮಾರ್ಕ್ ಮಾಡಿ ಹೇಳ್ತಾರೆ. ನೋಡಿ, ಇದು ನನಗೆ ಹೇಳಿದರು ಶಾಸ್ತ್ರಿ ಅವರು. ಹಂಸಲೇಖ ಹೊರಟಿಗೆ ಮಾತಾಡಿದ್ದೆ ನಾನು. ಆ್ಯಕ್ಚುಲಿ ಈ ಒಂದು ಪದ ಅಲ್ಲಿ ಜಾರಿದರು ಜಯಿಸಿದರು ಅಂತೇಳಿ ಶಾಸ್ತ್ರಿ ಅವರು ಸಿಂಪಲಾಗಿ ಆಡಿದ್ದಾರೆ 1ನೇ ಚರಣದಲ್ಲಿ. ಆದರೆ ಅಣ್ಣವರು ಜಾರಿದರು ಜಯಿಸಿದರು ಅಂತ ಆಡಿದ್ದಾರೆ. ಇಂಪ್ರೂವೈಸ್ ಮಾಡೋದು, ಅದನ್ನ ಪದನ ಒತ್ತಿ ಹಾಡೋದು, ಆ ಒಂದು ಪದಕ್ಕೆ ಉಚ್ಚಾರಣೆಯಲ್ಲಿ ಅರ್ಥ ಕೊಟ್ಬಿಡೋದು. ಅಂದರೆ ಜಯಿಸಿದರು ಅಂದರೆ ಗೆಲ್ಲೋದು, ಆದರೆ ಇನ್ನೂ ಗೆದ್ದಂಗೆ ಆಡಿದ್ದದು. ಜಯಿಸಿದರು ಅಂತ ಆಡಿದ್ದಾರೆ. ಅದು ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಶಾಸ್ತ್ರಿಯವರು ಅಣ್ಣವರಿಗೆ ಹೇಳ್ತಾರೆ, ಈ ಥರ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀರಾ ಅಂತ. ಆಗ ಅಣ್ಣವರು ಕೆಲವೊಂದು ಅವಕಾಶ ಸಿಕ್ಕಿದಾಗ ಜಮಾಯಿಸ್ಬಿಡ್ಬೇಕು, ಶಾಸ್ತ್ರಿ ಅವರೇ ಇಂಪ್ರೂವೈಸನ್ನು ಮಾಡ್ಕೊಬೇಕು, ನಿಮ್ಮದು ಕೇಳಿದೆ ಸರಳವಾಗಿತ್ತು, ನಾನು ಸ್ವಲ್ಪ ಏನಾದರೂ ಜಲಾಕ್ ಮಾಡ್ಬೋದಾ ಅಂತ ಮಾಡಿದೆ ನಾನು ಅಷ್ಟೇ, ಬಟ್ ನೀವು ತುಂಬ ಚೆನ್ನಾಗಿ ಆಡಿದ್ದೀರಪ್ಪ ಅಂತ ಹೊಗಳ್ತಾರೆ. ಅಲ್ಲಿ ನೋಡಿ, ಅದೇ ಇಂಪ್ರೂವ್ ಮಾಡೋದು ಅಂತ ಹೇಳೋದು. ಈಗ ಅಣ್ಣವರು ಸೇಮ್ ಹಂಗೆ ಆಡ್ಬಿಟ್ರೆ ಸೇಮ್ ಆಗಿಬಿಡೋದು. ಸೊ ಬೇರೆ ಥರ ಒಂದು ವೆರೈಟಿಲಿ ಇರಲಿ, ನಮ್ಮದೊಂದೇನೋ ಸಿಗ್ನೇಚರ್ ಇರಲಿ ಅಂತ ಆ ಥರ ಮಾಡೋದು. ಅದು SPB ಅವ್ರು ಅಣ್ಣವರೆಲ್ಲ ತುಂಬ ಮಾಡ್ತಿದ್ರು ಆ ಥರ. SPB ಅವರಲ್ಲಿ ಮಾಸ್ಟ್ರು. ಅಣ್ಣವರು ಕೂಡ ಅದೆಲ್ಲ ಮಾಡ್ತಿದ್ರು. ಹಾಡು ಹೇಳುವಾಗ ಹಾಂ ಅಂತ ಹೇಳೋದು, ಒಂದು ಪದ, ಒಂದು ಏನಾದ್ರು ಜನಪದ ಸೇರಿಸೋದು, ಆಮೇಲೆ ಒಂದು ಮಾತಾಡ್ಬಿಡೋದು, ಆಡುವಾಗ ಮಧ್ಯದಲ್ಲಿ ಮಾತಾಡೋದು, ಹೋ ಅಂತ ಹೇಳೋದು, ಇದೆಲ್ಲ ಅಣ್ಣವ್ರ ಸ್ಟೈಲ್. ಅದು ಸಖತ್ತಾಗಿರ್ತಿತ್ತು. ಅದು ಹಾಡಿಗೆ ತಕ್ಕ ಕೂತ್ಬಿಡೋದು, ಅದು ಸಕ್ಕ ಸೂಟ್ ಆಗ್ಬಿಡೋದು. ಇಲ್ಲಿ ಅದು ಮಾಡಿದರು, ಜಯಿಸಿದರು ಅಂತ ಆಡಿದ್ದಾರೆ ನೋಡಿ. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಇಂಪ್ರೂವ್ಮೆಂಟ್ ಸಖತ್ತಾಗಿ ಮಾಡಿದ್ದಾರೆ. ಅದು ಹಂಸಲೇಖ ಅವ್ರನ್ನ ಹೇಳಿದಾಗ ಅವ್ರು ಹೇಳಿದ್ರು, ಹಂಸಲೇಖ ಅವರು ಇದೆಲ್ಲ ಅಣ್ಣವ್ರು ಮಾಡ್ಬಿಡೋರು, ನಾವು ಹೇಳಬೇಕು ಅಂತಿಲ್ಲ, ಅವರೇ ಮಾಡಿಬಿಡೋರು, ರಿಹರ್ಸಲ್ ಮಾಡೋಕೆ ನೋಡ್ಕೊಂಬಿಡೋರು, ಟೇಕಲ್ಲಿ ಮಾಡಿಬಿಡೋರು, ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ, ಆಮೇಲೆ ಕೇಳಿದಾಗ ಖುಷಿ ಆಗೋದು ನಮಗೆ ಅಂತ. ದಟ್ ಈಸ್ ಕಲಾವಿದರ ಕಲೆಯ ಮೂಲ ಡಾಕ್ಟರ್ ರಾಜ್ಕುಮಾರ್ ಅವರು. ಎಂಥ ಸಾಹಿತ್ಯ ಬರೆದ್ರು ರೀ. ಹಾಡಿನ ಸಾಹಿತ್ಯ ನಾವು ಗಮನಿಸಲೇಬೇಕು. ಪ್ರಕೃತಿಗೂ ಜೀವನಕ್ಕೂ ಅಂದರೆ ಕುಟುಂಬಕ್ಕೂ ಆ ದೇವರಿಗೂ ಸಂಬಂಧ ಬೆಳೆಸ್ಬಿಟ್ರು ಹಂಸಲೇಖ ಅವರು. ಬೆಳ್ಮುಗಿಲೆ ಕಾರು ಮುಗಿಲೆ, ಏನೇ ಬರಲಿ ಏನೇ ತರಲಿ, ಈ ಹಾಡಿನ ಗುಂಗಲ್ಲಿರು, ಜಾರಿದರು ಜಯಿಸಿದರು, ತಂದೆ ತಾಯಿ ಹರಸಿ ತಂದ ಈ ಹಾಡಿನ ಹಂಗಲ್ಲಿರು. ಅಂದರೆ ನಮ್ಮ ತಂದೆ ತಾಯಿ ನಮಗೆ ಏನು ಜೀವನ ಪಾಠ ಹೇಳಿದಾರೋ ಅದರಂತೆ ನಡಿಬೇಕು ನಾವು, ಅದರ ಹಂಗಲ್ಲಿರಬೇಕು. ನಮ್ಮ ಜೀವನ ನಮ್ಮ ತಾಯಿ ತಂದೆ ಕೊಟ್ಟ ಭಿಕ್ಷೆ, ನಾವು ಹಂಗೆ ಇರಬೇಕು. ಜಾರಿದ್ರು ಜಯಿಸಿದ್ರು, ಗೆದ್ದರು ಬಿದ್ದರು, ಅಂದರೆ ಸೋತರು ಗೆದ್ರೂ ನಾವು ಅವ್ರು ಹಾಕ್ಕೊಟ್ಟ ದಾರಿಲಿ ನಡಿಬೇಕು, ಎದೆಗುಂದಬಾರ್ದು ಅಂತ ಹೇಳೋದನ್ನ ಒಂದು ಹಾಡಲ್ಲಿ ಮೋಟಿವೇಶನ್ ರೀತಿಲಿ ಭಾವನಾತ್ಮಕವಾಗಿ ಹೇಳೋದು. ಅದು ಅದ್ಭುತವಾಗಿ ಹೇಳಿದರು. 2ನೇ ಚರಣ ಸೂಪರು. ಎಲ್ಲರಿಗೂ ಎಲ್ಲದಕ್ಕೂ ಸೂತ್ರಧಾರ ಆ ದೇವರು ಮೇಲಿರುವ, ಕುಣಿಸಿದರೆ ರಂಜಿಸುವ ಪಾತ್ರಧಾರ ಈ ಬೊಂಬೆಯು ಇಲ್ಲಿರುವ. ಅಂದರೆ ದೇವ್ರು ಆಡ್ದಂಗೆ ಆಡಿಸುವಂಥವ್ರು ನಾವು, ಆ ದೇವರೇ ನಮ್ಮನ್ನ ಒಂದು ತೊಗಲುಗೊಂಬೆ ಥರ ಆಡಿಸ್ತಾ ಇದ್ದಾನೆ, ಅವ್ರು ಹೇಳ್ದಂಗೆ ಕುಣಿಯುವಂಥ ಬೊಂಬೆಗಳು ಅಂತ.
ಇಷ್ಟೇ ಸಿಂಪಲ್ಲು. ಎಷ್ಟು ಚೆನ್ನಾಗಿ ಒಂದು ನೋಡಿ ಸಂಬಂಧ ಬೆಸೆದ್ಬಿಟ್ರು ದೇವ್ರಿಗೂ, ಪ್ರಕೃತಿಗೂ, ಮನುಷ್ಯನ ಜೀವನಕ್ಕೂ, ಮನುಷ್ಯನಿಗೂ ಆ ಬೆಸುಗೆ ಹಾಕ್ಬಿಟ್ರು. ಇನ್ನೊಂದು ಹಾಡಿದೆ, ಅತಿ ಮಧುರ ನಿನ್ನ ಆಧಾರ ಅಂತ. ಸೂಪರ್ ಹಾಡೋದಿಲ್ಲ, 2 ಸಾಲು ಬರ್ದಿಯಾರ್ರಿ. ನಾ ಫಸ್ಟ್ ಹಾಡಿದ್ನಲ್ಲ ಅದೇ. ಅಸೂಯೆಗೆ ಔಷಧಿ ಇಲ್ಲ, ಇದು ರಣವಾಗುವುದು ದ್ವೇಷದಿಂದ, ಇದು ಗುಣವಾಗುವುದು ಪ್ರೀತಿಯಿಂದ ಅಂತ. ರಣ ಅಂದರೆ ಯುದ್ಧ, ಒಂದು ಹುಣ್ಣು ಗಾಯ ಅಂತ ಹೇಳ್ಬೋದು, ದೊಡ್ಡ ಸಮರ ಅಂದರೆ ದೊಡ್ಡ ಜಗಳ ಆಗೋದು, ಜಗಳ ದೊಡ್ಡದಾಗೋದು, ವಿಸ್ತಾರವಾಗಿ ಹೋಗೋದು. ಅಂದರೆ ಅಸೂಯೆ ಪಟ್ಕೊಂಡ್ರೆ ನಾವು ಜಾಸ್ತಿ ಜಗಳ ಆಡ್ತೀವಿ, ಇನ್ನೂ ದ್ವೇಷ ಕಟ್ಕೊಳ್ತೀವಿ ಹೊರತು ಒಂದಾಗಲ್ಲ ಅಂತ. ಅದಕ್ಕೆ ಏನು ಔಷಧಿ? ಪ್ರೀತಿ. ಪ್ರೀತಿನ ನೀವು ಕೊಟ್ಬಿಡಿ, ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳಿ, ಯಾವ ದ್ವೇಷನೂ ಆಗಲ್ಲ ಅಂತ. ಅಸೂಯೆ ಪಡಬೇಡಿ, ಪ್ರೀತಿಯಿಂದ ವ್ಯಕ್ತಿನ ಪ್ರೀತಿಸಿ ಅಂತ ಹೇಳೋದನ್ನ ಆ ರೀತಿ ಹೇಳಿದ್ದಾರೆ. ಬ್ಯೂಟಿಫುಲ್ ಸಾಲದು. ಆ ಹಾಡಲ್ಲಿ ಹಾಗೂ ಅಂತೂ ಇಂತೂ ಸುಯೋಗ ಬಂತು 2 ಹಾಡಲ್ಲೂ ಕೂಡ ಕೋರಸ್ನ ಸೂಪರಾಗಿ ಬಳಸಿದ್ದಾರೆ ಹಂಸಲೇಖ ಅವರು. ನೀವು ಹಾಡು ಕೇಳ್ತಾರೆ ಗೊತ್ತಾಗುತ್ತೆ. ಅಲ್ಲಿ ಕೋರಸ್ ಹಾಡಿದವರು ಸೂಪರಾಗಿ ಆಡಿದ್ದಾರೆ. ಕೋರಸ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಅಲ್ಲಿ ಜಾಸ್ತಿ ಒಂದು ಒತ್ತು ಕೊಟ್ಟು ಆಡಿದ್ದಾರೆ ಅಲ್ಲಿ. ಆ ಒಂದು ಪಲ್ಲವಿಲಿ ಚರಣದಲ್ಲೆಲ್ಲ ಕೋರಸ್ ಬರ್ತಾನೆ ಇರುತ್ತೆ, ಸಖತ್ತಾಗಿದೆ ಅದು. ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ರಾಘಣ್ಣ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿದ್ದು, ಏನು ಸುಖ ಏನು ಸುಖ ಅಂತ. ಸಖತ್ತಾಗಿದೆ ಅದು. ಪಾದಗಳೆಲ್ಲ ತೇಲುತ್ತಿದೆ, ಜೀವ ವಿಮಾನ ಹಾರುತ್ತಿದೆ ಅಂತೆಲ್ಲ ಬರೆದಿದ್ದಾರೆ, ಸಖತ್ತಾಗಿದೆ ಅದು. ಒಂದು ರೊಮ್ಯಾಂಟಿಕ್ ಸಾಂಗ್ ಅದು. ರಾಘಣ್ಣ ತುಂಬ ಲೋ ಪಿಚ್ಚಲ್ಲಿ ಹಾಡಿದಂಥ ಹಾಡು. ಇಲ್ಲಿ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಇದು ಮಂಜುಳಾ ಗುರುರಾಜ್ ಅವ್ರನ್ನ. ಅವರು ನೋಡಿ 90ಸಲ್ಲಿ ಎಷ್ಟು ಹಾಡುಗಳು ಹಾಡಿದ್ದಾರೆ. ಹಂಸಲೇಖ ಅವ್ರ ಮ್ಯೂಸಿಕಲ್ಲಿ ತುಂಬ ಹಾಡಿದ್ದಾರೆ ಅವರು. ಮಂಜುಳಾ ಗುರುರಾಜ್ ಅವರು ಒಳ್ಳೆ ಒಳ್ಳೆ ಗೀತೆಗಳು ಹಾಡಿದರು. ರಾಘಣ್ಣನಿಗೆ ತುಂಬ ಜೋಡಿಯಾಗಿ ಆಡೋರು ಅವರು. ಅನುರಾಗದ ಅಲೆಗಳಾಗಿರ್ಬೋದು, ಸೂತ್ರಧಾರ ಆಗಿರ್ಬೋದು, ತುಂಬ ಹಾಡಿದ್ದಾರೆ ಈ ರೀತಿ. ಇದೆಲ್ಲ ಮಾತಾಡಿದ ದಿನ ಇನ್ನೊಂದು ವಿಷಯನೂ ಮಾತಾಡಿದ್ರು, ವಿಷ್ಣುವರ್ಧನ್ ಸರ್ ಬಗ್ಗೆ. ಇದು ಹೇಳ್ಬೇಕು ನಾನು, ಸಪ್ರೇಟಾಗಿ ಮಾಹಿತಿ ಹಾಕೋದಕ್ಕಿಂತ ಇದೇ ಹಾಕ್ಬಿಡೋಣ, ಇಲ್ಲೇ ಹಾಕ್ಬಿಡೋಣ ಅಂತ ಆಗ್ತಾ ಇದ್ದೀನಿ. ಬಳ್ಳಾರಿ ನಾಗ ಸಿನಿಮಾದು, ಬಳ್ಳಾರಿ ನಾಗ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿ ಶಾಸ್ತ್ರಿ ಅವರೇ. ವಿಷ್ಣುವರ್ಧನ್ ಸರ್ ಅಲ್ಲಿವರೆಗೂ ಶಾಸ್ತ್ರಿ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಹಂಸಲೇಖ ಅವ್ರ ರೆಕಾರ್ಡಿಂಗ್ ಎಲ್ಲ ಬರೋರು, ನೋಡೋರು, ಹಂಸಲೇಖ ಜೊತೆ ಮಾತಾಡೋರು, ಹೋಗೋರು. ಶಾಸ್ತ್ರಿ ಅಂದ್ಕೊಂಡಿದ್ರು ತುಂಬ ಸ್ಟ್ರಿಕ್ಟ್ ಇವರು, ಅಷ್ಟು ಮಾತಾಡಲ್ಲ ಅಂತ. ಆದರೆ ಬಳ್ಳಾರಿ ನಾಗದಲ್ಲಿ ಒಂದು ಟೈಟಲ್ ಸಾಂಗ್ ಇದೆ, ಜಾಗೋರೆ ಜಾಗ್ವರೆ ಜಾಗ ಬಂದನು ಬಳ್ಳಾರಿ ನಾಗ ಅಂತ. ಅದು ಆ್ಯಕ್ಚುಲಿ ವಿಷ್ಣು ಸರ್ ಒಪ್ಪಲ್ಲ ಫಸ್ಟು, ಇದು ಬೇಡ, ಇದು ನನ್ನ ಮ್ಯಾನರಿಸಮ್ಗೆಲ್ಲ ಬೇಡ ಅಂತಾರೆ. ಶಾಸ್ತ್ರಿಗಳು ಹಠ ಮಾಡ್ತಾರೆ, ಇಲ್ಲ ಸರ್ ಚೆನ್ನಾಗಿದೆ, ಇದೊಂದು ಈಗಿನ ಜನ್ರೇಷನ್ಗೆ ಚೆನ್ನಾಗಿದೆ, ಇದು ಎಂಜಾಯ್ ಮಾಡೋ ಸಾಂಗ್, ಇದು ಟೈಟಲ್ ಸಾಂಗು ಸಖತ್ತಾಗಿರೋದು, ಒಂದು ಹೀರೋಯಿಸಮ್ ಇರುತ್ತೆ, ಕಥೆನೂ ಹಾಗೇ ಇದೆ, ಚೆನ್ನಾಗಿದೆ ನೀವು ಮಾಡಿ ಅಂತ. ಒಪ್ಪಲ್ಲ ಸುತಾರಾಮ್ ವಿಷ್ಣು ಅವರು, ಬೇಡ ಬೇಡ ಅಂತಾರೆ. ಒಲ್ಲದ ಮನಸ್ಸು ಒಪ್ಕೋತಾರೆ. ಆಮೇಲೆ ಸರ್ ರೆಕಾರ್ಡಿಂಗ್ ಮಾಡಿ ಕೇಳ್ತೀನಿ, ಇಷ್ಟ ಇದ್ದರೆ ಓಕೆ, ಇಲ್ಲ ಅಂತ ತೆಗಿಬೇಕು ಅಂತಾರೆ. ವಿಷ್ಣು ಸರ್ ಹಾಗೇನೆ, ಬೇಡ ಅಂದರೆ ಬೇಡ ಅಂತ ಹೇಳ್ಬಿಡೋರು, ಅವ್ರ ಮಾತು ಕೇಳಲೇಬೇಕು. ರೆಕಾರ್ಡಿಂಗ್ ಆದಮೇಲೆ ಕೇಳ್ತಾರೆ, ತುಂಬ ಖುಷಿಯಾಗಿ ಹೋಗುತ್ತೆ ವಿಷ್ಣು ಸರ್ಗೆ. ಚೆನ್ನಾಗಿದೆ ಶಾಸ್ತ್ರಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ನನಗೆ ಇಷ್ಟ ಆಯಿತು, ಇದನ್ನೇ ಬಳಸಿ ಅಂತಾರೆ. ಅವತ್ತು ನೈಟ್ ಫೋನ್ ಮಾಡ್ತಾರೆ ಶಾಸ್ತ್ರಿ ಅವರಿಗೆ. ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡ್ತಾರೆ. ಶಾಸ್ತ್ರಿ ಅವರೇ, ಐ ಟೇಕ್ ಮೈ ವರ್ಡ್ಸ್ ಬ್ಯಾಕ್, ನಾನು ಮಾತನ್ನ ವಾಪಸ್ ತಗೋತಾ ಇದ್ದೀನಿ, ಬ್ಯೂಟಿಫುಲ್ಲಾಗಿ ಮಾಡಿದ್ದೀರಿ ಹಾಡು, ನಂಗೆ ಖುಷಿ ಆಯಿತು, ಇದೆಲ್ಲ ಬೇಕು, ಮಧ್ಯೆ ಮಧ್ಯೆ ಜಲ ಕಿರಬೇಕು, ಇರಲಿ ಬಿಡಿ ಚೆನ್ನಾಗಿದೆ, ಗುಡ್ ಅಂತಾರೆ. ಆಮೇಲೆ ಪರ್ಸ್ನಲ್ ಲೈಫೆಲ್ಲ ಕೇಳ್ತಾರೆ, ನಿಮ್ಗೆ ಎಷ್ಟು ಮಕ್ಕಳು, ಏನು ಮಾಡ್ತಿದ್ದಾರೆ ಅಂತೆಲ್ಲ. ಒಬ್ಬರು ಮಗಳು ಶಾಸ್ತ್ರಿ ಅವರಿಗೆ ಹಿಂಗೆ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಏನೇ ಹೆಲ್ಪ್ ಬೇಕಾದರೂ ಕೇಳಿ, ಯಾವ ಟೈಮ್ ಆದರೂ ಫೋನ್ ಮಾಡಿ, ನಾ ಇದ್ದೀನಿ ನಿಮಗೆ. ಆಮೇಲೆ ಮುಂದಕ್ಕೆ ನಿಮಗೆ ಸಿನಿಮಾಗಳಿಗೆ ನಾನು ಮ್ಯೂಸಿಕ್ ಮಾಡೋಕ್ಕೆ ರೆಕಮೆಂಡ್ ಮಾಡ್ತೀನಿ, ಒಳ್ಳೆ ಮ್ಯೂಸಿಕ್ ಇನ್ನೂ ನೀವು ಮಾಡಿ, ನೀವು ಅದ್ಭುತವಾಗಿ ಮಾಡಿದ್ದೀರ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಅಲ್ಲಿಂದ ವಿಷ್ಣು ಸರ್ಗೂ ಶಾಸ್ತ್ರಿಗೂ ಒಂದು ಬಾಂಧವ್ಯ ಆಗುತ್ತೆ. ಆನಂತರ ತುಂಬ ಟೈಮ್ ವಿಷ್ಣು ಸರ್ ಇರಲ್ಲ, ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ. ಆದರೆ ಶಾಸ್ತ್ರಿಗಳು ಲಾಸ್ ಅದು ಹೇಳ್ತಾರೆ, ನನಗೆ ಮಾತು ಕೊಟ್ಟಿದ್ರು ಮುಂದಕ್ಕೆ ಮ್ಯೂಸಿಕ್ ಮಾಡೋಕ್ಕೆ ನೀನು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದರು, ನಂಗೆ ತುಂಬ ಲಾಸ್ ಆಯ್ತು ಅವ್ರು ಹೋಗಿದ್ದು ಅಂತ ಹೇಳಿದ್ರು. ಈ ವಿಷಯ ಸೂತ್ರಧಾರ ಹೇಳ್ದಂಗೆ ಇದು ಹೇಳಿದ್ದವರು. ಅದಕ್ಕೆ ಒಂದೇ ದಿನ ಆಯಿತು ವಿಷಯ ಮಾಹಿತಿ ಸಿಕ್ತು ನನಗೆ. ಆವಾಗ ಶಾಸ್ತ್ರಿ ತೀರ್ಕೊಂಡಿದ್ದೆ, ಒಂದು 7-8 ವರ್ಷ ಆಯಿತು. ತುಂಬ ಬೇಜಾರು ಸಂಗತಿ. ಅವರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಫಸ್ಟ್ ಹೇಳಿದ್ದೆ ನಮಗವರು, ಇದು ಅಹಮ್ಮಲ್ಲ, ನಾನು ಹೇಳ್ಕೊತಿರೋದಲ್ಲ. ನಾನು ನನ್ನ ಫ್ರೆಂಡ್ ನಿರಂಜನ್ ಅವ್ರ ಮನೆಗೆ ರೆಗ್ಯುಲರಾಗಿ ಹೋಗ್ತಿದ್ವಿ. ಅವ್ರು ಯಾವುದೊಂದು ವಿಷಯ ಕೇಳಿದ್ರು ನಮ್ಮ ಹತ್ರ, ಅದು ತಗೊಂಡೋಗಿದ್ವಿ ನಾವು. ಅದು ಹೋದಾಗ ತುಂಬ ಟೈಮಿಂದ ಮೀಟ್ ಮಾಡಿರಲಿಲ್ಲ, 1 ತಿಂಗಳು ಮೀಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಆಗ ಹೋದಾಗ ಶಾಕ್ ಆಗಿಬಿಟ್ಟೆ ನಾನು. ತುಂಬ ಸಣ್ಣ ಆಗಿದ್ರು, ಕೂತಿದ್ರು. ಕೇಳಬೇಕಾದ್ರೆ ಈ ಥರ ನನಗೆ ಹುಷಾರಿಲ್ಲ, ಈ ಥರ ಆಗಿದೆ ಅಂತ ವಿಷಯ ಹೇಳಿದ್ರು. ಯಾರಿಗೂ ಹೇಳ್ಬೇಡಿ ನೀವು, ಹಂಗೆ ಇರಲಿ, ಅದು ಯಾರಿಗೂ ಹೇಳ್ಬೇಡಿ. ನಾವು ಯಾರಿಗೂ ಹೇಳಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಪತ್ರಕರ್ತರೆಲ್ಲ ಹೋಗಿ ಗೊತ್ತಾಗಿ ಅದನ್ನ ವೈರಲ್ ಮಾಡಿದ್ರು. ನಮಗೆ ಹೇಳಿದ್ರು, ತುಂಬ ನೋವಾಯಿತು. ಅವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇತ್ತು ನಮಗೆ. ಅವರು ಇನ್ನೂ ಸಿನಿಮಾ ಮಾಡಬೇಕು ಅಂತ ಆಸೆಪಟ್ಟಿದ್ರು. ಜನ್ಮದ ಜೋಡಿ 2 ಮಾಡೋಕ್ಕೆ ಆಸೆಪಟ್ಟಿದ್ರು. ಇದು ಹೇಳಬೇಕು, ಜನ್ಮದ ಜೋಡಿ 2 ಅಂತ ಹೇಳೋ ಸಿನಿಮಾ ಮಾಡೋಕ್ಕೆ ಆಸೆಪಟ್ಟಿದ್ರು. ಅದು ಕಥೆಯೆಲ್ಲ ರೆಡಿಯಾಗಿತ್ತು. ಮುರಳಿ ಮೋಹನ್ ಅವರು ತಿಳ್ಕೊಂಬಿಟ್ರು ನೋಡಿ, ಅವರು ಕೂಡ ಅಲ್ಲಿ ಕತೆಗೆ ಭಾಗವಹಿಸಿದ್ರು. ಏನು ರೀ ಎಲ್ಲರೂ ಈ ಥರ ಕನಸ್ಕೊಂಡ್ರೆಲ್ಲ ಬೇಗ ಹೋಗ್ಬಿಟ್ರು ಹೆಂಗ್ರಿ ನೋಡಿ. ಮುರಳಿ ಮೋಹನ್ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ, ಶಾಸ್ತ್ರಿ ಸರ್ ಹೋಗ್ತಾರೆ. ಶಾಸ್ತ್ರಿ ಸರ್ಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ, ಆ ನ್ಯೂಸ್ ವೈರಲ್ ಆದಾಗ ಮುರಳಿ ಮೋಹನ್ ಅವರು ಹಾಸ್ಪಿಟಲೈಸ್ ಆಗಿರ್ತಾರೆ. ಆ ಟೈಮಲ್ಲಿ ಅವ್ರು ಟ್ರೀಟ್ಮೆಂಟ್ ಇರ್ತಾರೆ. ಆಮೇಲೆ ಸುಮಾರು ವರ್ಷಗಳ ಕಾಲ ಅವರೆಲ್ಲ ಫ್ರೆಂಡ್ಸು, ಉಪ್ಪಿ ಸರ್ ಒಟ್ಟಿಗೆ ಇದ್ದವರು ಅವರೆಲ್ಲ. ಉಪ್ಪಿ ಸರು, ಶಾಸ್ತ್ರಿ ಅವರು, ಮನೋಹರ್ ಅವರು, ಮುರಳಿ ಮೋಹನ್ ಎಲ್ಲ ಒಂದು ಗ್ರೂಪ್ ಅದು. ಅವಾಗ ಒಟ್ಟಿಗೆ ಓಡಾಡ್ತಿದ್ರು. ಶಾಸ್ತ್ರಿ ಅವರು ಹೇಳಿದ್ರು, ಇದು ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದರು. ಆಮೇಲೆ ವೈರಲ್ ಆಯಿತು, ನಮ್ಮನ್ನು ಬಿಟ್ಟು ಹೋದರು. ಈ ಸೂತ್ರಧಾರ ವಿಷಯ ಒಟ್ಟಿಗೆ ಇಷ್ಟು ವಿಷಯ ಬಂತು ನೋಡಿ. ಹಾಗಾಗಿ ಇವತ್ತು ಶಾಸ್ತ್ರಿ ಅವ್ರನ್ನ, ಮುರಳಿ ಮೋಹನ್ ಅವ್ರನ್ನ, ನಮ್ಮ ಅಣ್ಣವ್ರನ್ನ ಎಲ್ಲ ನೆನೆಸ್ಕೋಬೇಕು ನಾವಿವತ್ತು. ಒಳ್ಳೆ ಹಾಡುಗಳು ಕೊಟ್ಟರು ಹಂಸಲೇಖ ಅವರು ಈ ಸಿನಿಮಾಗೆ. ಈಗ ಸೂತ್ರಧಾರ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.